ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಇಂದಿನ ವಿಡಿಯೋದಲ್ಲಿ ಅಂತಾರಾಜ್ಯ ಜಲ ವಿವಾದಗಳು ಅಥವಾ ನಲ್ಲಿ ವಿವಾದಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸೊ ಇದನ್ನ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಅಥವಾ ರಿವರ್ ಡಿಸ್ಪ್ಯೂಟ್ಸ್ ಅಂತ ಕೂಡ ಕರಿತಾ ಬರ್ತಾರೆ. ಸೊ ಈ ಒಂದು ಅಂತಾರಾಜ್ಯ ನದಿ ವಿವಾದಗಳು ಯಾವ್ಯಾವ ಇದಾವೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಯಾವ್ಯಾವು ಅಥವಾ ಈ ಒಂದು ವಿವಾದಗಳಿಗೆ ಕಾರಣಗಳು ಏನೇನು ಅಂಡ್ ಈ ವಿವಾದಗಳಿಗಿರುವಂತಹ ಪರಿಹಾರ ಕ್ರಮಗಳು ಏನೇನು, ಈ ಒಂದು ಮಾಹಿತಿ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ. ಸೊ ಮೊದಲಿಗೆ ಅಂತಾರಾಜ್ಯ ನದಿ ನೀರಿನ ಅಥವಾ ನದಿ ವಿವಾದಗಳು ಅನ್ನುವಂಥದ್ದು ನಿಮ್ಗೆಲ್ಲ ಗೊತ್ತಿರುತ್ತೆ. ನಿಮ್ಗೆಲ್ಲ ಕೂಡ ಕಾವೇರಿ ಗಲಾಟೆಗಳು ಕೇಳಿರ್ಬೋದು ಅಥವಾ ಮಹದಾಯಿ ಕೇಳಿರ್ಬೋದು, ಮಾಂಡೋವಿ ಕೇಳಿರ್ಬೋದು. ಸೊ ಇದೇ ತರ ಭಾರತದಲ್ಲೂ ಕೂಡ ಹಲವಾರು ನದಿ ವಿವಾದಗಳಿದಾವೆ. ಸೊ ಈ ನದಿ ವಿವಾದಗಳು ಏನಕ್ಕೆ ಅನ್ನುವಂಥದ್ದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅಂತಾರಾಜ್ಯ ನದಿ ವಿವಾದಗಳು ಏನಿದಾವೆ ಅವು ಭಾರತೀಯ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿನ ಅತ್ಯಂತ ವಿವಾದಾತ್ಮಕ ವಿಷಯಗಳಲ್ಲಿ ಒಂದು ಅನ್ನುವಂಥದ್ದು. ನದಿಗಳು ಅನ್ನುವಂಥದ್ದು ಕೇವಲ ನೀರಿನ ಮೂಲಗಳ ಹಾಗೆ ನೋಡದೆ ಒಂದು ರಾಜ್ಯದ ಒಂದು ಆಸ್ತಿಯಾಗಿ, ರಾಜ್ಯದ ಒಂದು ಅಸ್ಮಿತೆಯಾಗಿ ಕೂಡ ನೋಡ್ತೀವಿ. ಯಾಕೆಂದ್ರೆ ಕನ್ನಡಿಗರಾಗಿ ನಮ್ಮೆಲ್ಲರಿಗೂ ಕೂಡ ಕಾವೇರಿ ಎಷ್ಟು ಮುಖ್ಯವೋ ತಮಿಳರಿಗೂ ಕೂಡ ಕಾವೇರಿ ಅಷ್ಟೇ ಮುಖ್ಯವಾಗಿರ್ತಾಳೆ. ಸೊ ಕಾವೇರಿ ನಮ್ಮವರು ಅಥವಾ ಕಾವೇರಿ ನಮ್ಮವರು ಅನ್ನುವಂತಹ ಕರ್ನಾಟಕ ಮತ್ತು ತಮಿಳುನಾಡಿನ ವಿವಾದಗಳಾಗಿರಬಹುದು ಅಥವಾ ಮಾಂಡೋವಿ ಬಂದಾಗ ಕರ್ನಾಟಕ ಮತ್ತು ಗೋವಾಗೆ ಸಂಬಂಧಪಟ್ಟ ಹಾಗೆ ವಿವಾದಗಳಾಗಿರ್ಬೋದು, ಇವೆಲ್ಲೂ ಕೂಡ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿನ ಅತ್ಯಂತ ವಿವಾದಾತ್ಮಕ ವಿಷಯಗಳಲ್ಲಿ ಒಂದಾಗಿರುತ್ತೆ. ಕೃಷ್ಣ ಜಲ ವಿವಾದ ಆಗಿರ್ಬೋದು, ಕಾವೇರಿ ಜಲ ವಿವಾದ ಆಗಿರ್ಬೋದು, ಅದೇ ರೀತಿಯಲ್ಲಿ ಉತ್ತರ ಭಾರತದಲ್ಲಿ ಯಮುನಾ ಜೋಡಣಾ ಕಾಲುವೆಗಳು ಅಥವಾ ಸಟ್ಲೇಜ್ಗೆ ಸಂಬಂಧಪಟ್ಟ ಹಾಗೆ ಅನೇಕವಾದಂತಹ ನದಿ ವಿವಾದಗಳು ಭಾರತದಲ್ಲಿ ಕಂಡು ಬರ್ತವೆ. ಸೊ ಈ ಒಂದು ನದಿ ವಿವಾದಗಳನ್ನ ವಿವರಿಸೋದಿಕ್ಕೆ ಅಂತಾನೆ ಅಥವಾ ಅದನ್ನ ಬಗೆಹರಿಸೋದಿಕ್ಕೆ ಅಂತಾನೆ ಜಲವಿವಾದ ನ್ಯಾಯಮಂಡಳಿಗಳು ಅಂತಾನು ಕೂಡ ಸ್ಥಾಪನೆ ಮಾಡಲಾಗಿದೆ. ಸೊ ಇವು ವಿವಿಧ ಕಾವೇರಿದಿದೆ, ಅದೇ ರೀತಿಯಲ್ಲಿ ಕೃಷ್ಣದಿದೆ, ಹಲವು ನದಿ ವಿವಾದಗಳ ಒಂದು ನ್ಯಾಯಮಂಡಳಿಗಳಿದಾವೆ. ಇವು ರಾಜ್ಯಗಳ ವಾದ ವಿವಾದಗಳನ್ನ ಕೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪನ್ನು ಕೂಡ ಕೊಡ್ತಾ ಬರ್ತವೆ. ಸೊ ಇದು ನಮ್ಗೆ ಅಂತಾರಾಜ್ಯ ನದಿ ನೀರಿನ ವಿವಾದ. ಅಂಡ್ ಈ ಅಂತಾರಾಜ್ಯ ನದಿ ನೀರಿನ ವಿವಾದಗಳಿಗೆ ಸಂಬಂಧಪಟ್ಟ ಹಾಗೆ ಸಾಂವಿಧಾನಿಕವಾದಂತಹ ಪ್ರಾವಿಷನ್ಸ್ ಏನೇನಿದಾವೆ, ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಏನೇನಿದಾವೆ ಅಂತ ನೋಡ್ತಾ ಬಂದಾಗ ನದಿ ಅನ್ನುವಂಥದ್ದು, ನೀರು ಅನ್ನುವಂಥದ್ದು, ಜಲ ಅನ್ನುವಂಥದ್ದು ನಮ್ಗೆ ಸ್ಟೇಟ್ ಲಿಸ್ಟ್ ನಲ್ಲಿರುವಂತಹ 17ನೇ ಆರ್ಟಿಕಲ್ ಆಗಿರುತ್ತೆ. ಅಂದ್ರೆ ನೀರಿನ ಸರಬರಾಜು ಆಗಿರ್ಬೋದು, ನೀರಾವರಿ ಆಗಿರ್ಬೋದು, ಕಾಲುವೆಗಳಾಗಿರ್ಬೋದು, ಒಳಚರಂಡಿಗಳಾಗಿರ್ಬೋದು, ಒಡ್ಡುಗಳು, ನೀರಿನ ಸಂಗ್ರಹಣೆ ಮತ್ತು ಜಲವಿದ್ಯುತ್ ಅನ್ನುವಂಥದ್ದು ರಾಜ್ಯ ಪಟ್ಟಿನಲ್ಲಿ ಕಂಡು ಬರ್ತವೆ. ಸೊ ಆದ್ರೂ ಕೂಡ ಸಾರ್ವಜನಿಕ ಹಿತಾಸಕ್ತಿಗೆ ಸಂಸತ್ತು ಸೂಕ್ತವೆಂದು ಘೋಷಿಸಿದ ಮಟ್ಟಿಗೆ ಅಂತಾರಾಜ್ಯ ನದಿಗಳು ಅಥವಾ ನದಿ ಕಣಿವೆಗಳ ನಿಯಂತ್ರಣ ಮತ್ತು ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಕೇಂದ್ರ ಪಟ್ಟಿಯ 56ನೇ ನಮೂದೆ ಅನ್ನುವಂಥದ್ದು ಅಧಿಕಾರ ನೀಡುತ್ತೆ. ಪ್ರಾಥಮಿಕವಾಗಿ ನದಿ ಅಥವಾ ಜಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಗಳು ರಾಜ್ಯಗಳಿದ್ರೂ ಕೂಡ ಅದನ್ನ ರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾ ಇಂಪಾರ್ಟೆನ್ಸ್ ಅಂತ ಅನ್ಸಿದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನುಗಳನ್ನ ಮಾಡಬಹುದಾಗಿರುತ್ತೆ. 262 ಬಂದಾಗ ನಿಮ್ಗೆ ಅಂತಾರಾಜ್ಯ ಪರಿಷತ್ತುಗಳು ಅಂತ ಕರಿತಾ ಬರ್ತೀವಿ. ಇಲ್ಲಿ ನಮ್ಗೆ ನೀರಿಗೆ ಸಂಬಂಧಿಸಿದ ವಿವಾದಗಳ ಸಂದರ್ಭಗಳಲ್ಲಿ ಯಾವುದೇ ಒಂದು ಅಂತಾರಾಜ್ಯ ನದಿ ಆಗಿರ್ಬೋದು, ನದಿ ಕಣಿವೆಗಳ ನೀರಿನ ಬಳಕೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಮ್ಗೆ ಒಂದು ತೀರ್ಪಿನ ಅನುಸಾರವಾಗಿ ಸಂಸತ್ತು ಕಾನೂನಿನ ಮೂಲಕ ಅವಕಾಶವನ್ನ ನೀಡ್ತಾ ಬರುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿರಬೇಕಾಗತ್ತೆ. ಸೊ ಇದರ ಜೊತೆಗೆ ಸುಪ್ರೀಂ ಕೋರ್ಟ್ ನ ತೀರ್ಪುಗಳು ಕೂಡ ನದಿಗಳಿಗೆ ಸಂಬಂಧಪಟ್ಟ ಹಾಗೆ, ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಕೂಡ ಒಂದಷ್ಟು ಆ ತೀರ್ಪುಗಳನ್ನು ಕೂಡ ಕೊಡುತ್ತೆ. ಆ ತೀರ್ಪುಗಳಿಗೂ ಕೂಡ ರಾಜ್ಯಗಳು ತಲೆಬಾಗಿ ಅದನ್ನ ಅನುಸರಿಸಬೇಕಾಗತ್ತೆ. ಇದರ ಜೊತೆಗೆ ಇಂಟರ್ ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಆಕ್ಟ್ 1956 ಅಂತ ಕೂಡ ತಂದಿದ್ರೆ ಅಲ್ಲೂ ಕೂಡ ನಮಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಾರ್ಯವಿಧಾನಗಳನ್ನ ನೋಡುವಂಥದ್ದು. ಇದ್ರ ಜೊತೆಗೆ ವಿವಾದಗಳ ಪರಿಹಾರಕ್ಕೆ ಕಾರ್ಯವಿಧಾನಗಳೇನು ಅಂದ್ರೆ, ಈಗ ಆಲ್ರೆಡಿ ನದಿ ವಿವಾದಗಳಿದಾವೆ, ಅಂದ್ರೆ ಇಂಟರ್ ಸ್ಟೇಟ್ ರಿವರ್ ಡಿಸ್ಪ್ಯೂಟ್ಸ್ ಇದಾವೆ. ಈ ಡಿಸ್ಪ್ಯೂಟ್ ಗಳನ್ನ ಪರಿಹರಿಸೋದಿಕ್ಕೆ ಕೇಂದ್ರ ಸರ್ಕಾರ ತಂದಿರುವಂತಹ ವ್ಯವಸ್ಥೆ ಏನು ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿ ನಮ್ಗೆಲ್ಲ ಗೊತ್ತಿರೋ ಹಾಗೆ 1956ರಲ್ಲಿ ಬಂದಂತಹ ಇಂಟರ್ ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ಸ್ ಆಕ್ಟ್ ಅಂತಾನು ಕೂಡ ಕರಿತೀವಿ, ಅಥವಾ ನದಿ ಮಂಡಳಿ ಕಾಯ್ದೆ 1956 ಅಂತಾನು ಕೂಡ ಕರಿತೀವಿ. ಇವೆರಡರ ಮೂಲಕ ನಮ್ಗೆ ಮುಖ್ಯವಾಗಿ ಈ ನದಿ ರಿವರ್ಗಳ ಅಥವಾ ರಿವರ್ ಬೇಸಿನ್ ಬೋರ್ಡ್ಗಳು ಏನಿರ್ತವೆ, ಕೋಆರ್ಡಿನೇಟೆಡ್ ಮ್ಯಾನೇಜ್ಮೆಂಟ್ ಗಳಾಗಿರ್ಬೋದು ಅಥವಾ ಎಫೆಕ್ಟಿವ್ ಆಗಿ ಅದನ್ನ ಆಪರೇಷನೈಸೇಷನ್ ಮಾಡೋದು ಹೇಗೆ ಅನ್ನುವಂಥದ್ದಾಗಿರ್ಬೋದು, ಸೊ ಟ್ರಿಬ್ಯುನಲ್ ಗಳನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕಾಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಈ ಆಕ್ಟ್ ಗಳು ಇರ್ತಾ ಬರ್ತವೆ. ಇದ್ರ ಜೊತೆಗೆ 2002ರಲ್ಲಿ ಅಮೆಂಡ್ಮೆಂಟ್ ಅನ್ನ ಮಾಡಲಾಗುತ್ತೆ. ಸೊ ಇಂಟರ್ ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ಸ್ ಆಕ್ಟ್ ಏನಿದೆ ಅದಕ್ಕೆ 2002ರಲ್ಲೂ ಕೂಡ ತರಲಾಗುತ್ತೆ. ಸೊ ಅಲ್ಲಿಗೆ ಟೈಮ್ ಲಿಮಿಟ್ ಏನಿತ್ತು 1 year ಫಾರ್ ದ
ಟ್ರಿಬ್ಯುನಲ್ ಫಾರ್ಮೇಶನ್ ಅಂಡ್ 3 years ಫಾರ್ ದ ಅವಾರ್ಡ್ ಡೆಲಿವರಿ. ಅಂದ್ರೆ ಈ ತರ ವಿವಾದಗಳು ಉಂಟಾದಾಗ ವಿತಿನ್ 1 year ಒಳಗೆ ಟ್ರಿಬ್ಯುನಲ್ ಗಳನ್ನ, ನ್ಯಾಯಮಂಡಳಿಗಳನ್ನ ಸ್ಥಾಪನೆ ಮಾಡೋದಾಗಿರ್ಬೋದು. ಸ್ಥಾಪನೆ ಮಾಡಿದ 3 ವರ್ಷಗಳ ಒಳಗಡೆ ತೀರ್ಪನ್ನ ಕೊಡಬೇಕಾಗಿರತ್ತೆ. ಅದು ಕೂಡ ಸರ್ಕಾರಿಯ ಕಮಿಷನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಶಿಫಾರಸುಗಳನ್ನ, ರೆಕಮೆಂಡೇಶನ್ ಗಳನ್ನ ಮಾಡಿದೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಇದ್ರ ಜೊತೆಗೆ ಡಿಸ್ಪ್ಯೂಟ್ ರೆಸಲ್ಯೂಷನ್ ಕಮಿಟಿ ಅಂತ ಕೂಡ ಫಾರ್ಮ್ ಮಾಡ್ತಾ ಬರ್ತಾರೆ. ಇದು ಟ್ರಿಬ್ಯುನಲ್ಗೂ ಕೂಡ ಮುಂಚೆನೆ 2 ರಾಜ್ಯಗಳು ಒಂದ್ ಕಡೆ ಕೂತ್ಕೊಂಡು ಡಿಸ್ಪ್ಯೂಟ್ ಅನ್ನ ರೆಸಲ್ಯೂಷನ್ ಮಾಡ್ಕೊಳ್ಳೋದಕ್ಕೆ, ಡಿಸ್ಪ್ಯೂಟ್ ಅನ್ನ ಪರಿಹರಿಸ್ಕೊಳ್ಳೋದಕ್ಕೆ ಇರುವಂತಹ ಕಮಿಟಿಗಳನ್ನ ಫಾರ್ಮ್ ಮಾಡ್ತಾರೆ. ಇದಾಗ್ಲಿಲ್ಲ ಅಂದಾಗ ಮಾತ್ರನೇ ಟ್ರಿಬ್ಯುನಲ್ ಗಳಿಗೆ ಹೋಗುವಂತದ್ದು. ಇದ್ರ ಜೊತೆಗೆ ಇಂಟರ್ ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಅಮೆಂಡ್ಮೆಂಟ್ ಬಿಲ್ 2019 ಕೂಡ ಮಾಡಲಾಗುತ್ತೆ. ಜುಡಿಷಿಯಲ್ ಇಂಟರ್ಪ್ರಿಟೇಷನ್ ಆಗಿರ್ಬೋದು, ಸಂವಿಧಾನದ ತುಂಬಾನು ಅಥವಾ ಹೈಕೋರ್ಟ್ಗಳು ಕೂಡ ಒಂದಷ್ಟು ತೀರ್ಪುಗಳನ್ನ ಬಂದಿದ್ದಾವೆ. ಅಂಡ್ ಇದ್ರ ಜೊತೆಗೆ ಈ ಅಂತಾರಾಜ್ಯ ಜಲ ವಿವಾದಗಳಿಗೆ ಕಾರಣಗಳಿಗೇನೇನು, ಏನಕ್ಕೆ ಇಷ್ಟು ಪಟ್ಟಿಗೆ ನಮ್ಗೆ ಅಂತಾರಾಜ್ಯ ಮಟ್ಟದಲ್ಲಿ ನಮ್ಗೆ ನದಿ ವಿವಾದಗಳು ಅಥವಾ ಅಂತಾರಾಜ್ಯ ನದಿ ವಿವಾದಗಳಿದಾವೆ, ಜಲ ವಿವಾದಗಳಿದಾವೆ. ಈ ಜಲ ವಿವಾದಗಳು ಉಂಟಾಗೋದಕ್ಕೆ ಮುಖ್ಯವಾಗಿ ಏನು ಕಾರಣ ಅಂತ ಬಂದಾಗ ನಿಮ್ಗೆ ಮುಖ್ಯವಾಗಿ ಅಸಿಮೆಟ್ರಿಕ್ ರಿವರ್ ಆಕ್ಸೆಸ್ ಅಂತ ಕರಿತಾ ಬರ್ತೀವಿ. ಅಸಮಪಾರ್ಶ್ವವಾದ ನದಿ ಪ್ರವೇಶಗಳು ಅಥವಾ ಆಕ್ಸೆಸ್ ಅನ್ನುವಂತ ಕರೆಯುವಂಥದ್ದು. ಸೊ ಯಾವಾಗ್ಲೂ ಕೂಡ ಅಪ್ಸ್ಟ್ರೀಮ್ ಸ್ಟೇಟ್ಗಳು ಎಂಜಾಯ್ ಮಾಡ್ತವೆ, ಬಟ್ ಕೆಳಗಡೆ ನದಿಯನ್ನ ಹರಿಯುವಂತಹ ಅಥವಾ ಸಮುದ್ರ ಸೇರುವಂತಹ ರಾಜ್ಯಗಳೇನಿರ್ತವೆ ಅವುಗಳನ್ನ ಕಡೆಗಣಿಸಲಾಗುತ್ತೆ ಅನ್ನುವಂಥದ್ದಾಗಿರ್ಬೋದು. ಅಥವಾ ನದಿ ಜಯನ ಆಧಾರಿತವಲ್ಲದ ರಾಜ್ಯದ ಒಂದು ಗಡಿಗಳನ್ನ ಹೊಂದಿದ್ರೆ, ನಾನ್ ಬೇಸ್ಡ್ ಸ್ಟೇಟ್ ಬೌಂಡ್ರೀಸ್ ಗಳೇನಿದ್ದಾಗಲೂ ಕೂಡ ವಾಟರ್ ಡಿಸ್ಪ್ಯೂಟ್ ಜಾಸ್ತಿ ಆಗ್ತಾ ಬರುತ್ತೆ. ವಾಟರ್ ಗಳ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಗ್ರೀನ್ ರೆವಲ್ಯೂಷನ್ ನಂತರದಲ್ಲಿ ಕೃಷಿಗೆ ಕಾಲುವೆಗಳನ್ನು ಹೆಚ್ಚು ಬಳಸಲಾಗ್ತಾ ಇದೆ. ಅರ್ಬನೈಸೇಷನ್ ಜಾಸ್ತಿ ಆಗ್ತಾ ಇರೋದ್ರಿಂದನೂ ಕೂಡ ಆಗಿ ನದಿಗಳ ನೀರಿನ ಒಂದು ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಅಂಡ್ ಯೂನಿಲ್ಯಾಟರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಗಳನ್ನ ನಾವು ನೋಡ್ತಾ ಬರ್ತೀವಿ. ಕೆಲವು ರಾಜ್ಯಗಳು ಬೇರೆ ರಾಜ್ಯಗಳಿಗೆ ಹರಿತಾ ಇದ್ರು ಕೂಡ ಆ ನದಿಗಳಿಗೆ ಅಡ್ಡಲಾಗಿ ಪ್ರಾಜೆಕ್ಟ್ ಗಳನ್ನ ಬಿಲ್ಡ್ ಮಾಡ್ತಾ ಬರ್ತಾರೆ. ಯೂನಿಲ್ಯಾಟರಲ್ ಪ್ರಾಜೆಕ್ಟ್ ಗಳಾಗಿರ್ಬಹುದು, ಫ್ರಾಗ್ಮೆಂಟೆಡ್ ವಾಟರ್ ಗವರ್ನೆನ್ಸ್ ಗಳಾಗಿರ್ಬೋದು, ಪೂರ್ ಹೈಡ್ರೋಲಾಜಿಕಲ್ ಡೇಟಾ ಶೇರಿಂಗ್ ಬಿಟ್ವೀನ್ ಅಮಾಂಗ್ ದ ಸ್ಟೇಟ್ಸ್ ಆಗಿರ್ಬೋದು, ಕ್ಲೈಮೇಟ್ ವೇರಿಯಬಿಲಿಟಿ ಆಗಿರ್ಬೋದು, ಅಂಡ್ ಪೊಲಿಟಿಲೈಸೇಷನ್ ಆಫ್ ವಾಟರ್ ಅಂತ ಕೂಡ ಕರಿತಾ ಬರ್ತೀವಿ. ವಾಟರ್ ಡಿಸ್ಪ್ಯೂಟ್ಸ್ ಏನಿದೆ ಇದನ್ನು ನಾವು ಎಲೆಕ್ಟೋರಲ್ ಟೂಲ್ಸ್ ಆಗೂ ಕೂಡ ಕೆಲವು ಪಕ್ಷಗಳು ಬಳಸ್ಕೊತಾ ಬರ್ತವೆ. ಯಾಕಂದ್ರೆ ಇದೊಂದು ರೀಜನಲ್ ಮತ್ತು ಐಡೆಂಟಿಟಿ ಬೇಸ್ಡ್ ಕಾನ್ಫ್ಲಿಕ್ಟ್ ಆಗಿ ಕೂಡ ನಿಮ್ಗೆಲ್ಲ ಕಂಡು ಬರುತ್ತೆ. ಸೊ ಇದು ಕಾರಣಗಳು ಉಂಟಾಗಿದೆ ಅನ್ನುವಂಥದ್ದು ನೋಡೋಣ. ಅದಕ್ಕಿಂತ ಮುಂಚೆ ಭಾರತದಲ್ಲಿ ಯಾವೆಲ್ಲ ಅಂತಾರಾಜ್ಯ ಜಲ ವಿವಾದಗಳಿದಾವೆ ಅಂತ ಕೂಡ ನೋಡ್ತಾ ಬರೋಣ. ಮುಖ್ಯವಾಗಿರುವಂತದ್ದು ಕಾವೇರಿ ರಿವರ್ ಡಿಸ್ಪ್ಯೂಟ್ಸ್ ನೋಡ್ತಾ ಬರ್ತೀವಿ. ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿಗಳಲ್ಲಿ ನಮಗೆ ಇದು ಕಾವೇರಿ ನದಿಗೆ ಸಂಬಂಧಪಟ್ಟ ಹಾಗೆ ಇರುವಂತದ್ದು. ಅಂಡ್ ಇದನ್ನ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಟ್ರಿಬ್ಯುನಲ್ ಅಂತ ಕೂಡ ತರಲಾಗಿದೆ. ಅಲ್ಲಿ ನಿಮಗೆ ಒಂದು ಪ್ರಾಧಿಕಾರದ ಮೂಲಕ ನೀರನ್ನು ಹಂಚ್ಕೊಳ್ತಾ ಬರ್ತಾರೆ. ಅಂಡ್ ಕೃಷ್ಣಾ ರಿವರ್ ಡಿಸ್ಪ್ಯೂಟ್ಸ್ ಅಂತ ಕೂಡ ಇದೆ. ಇದು ಕೂಡ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶಗಳ ನಡುವೆ ಇರುವಂತದ್ದು. ಇದಕ್ಕೂ ಕೂಡ ಟ್ರಿಬ್ಯುನಲ್ ಅನ್ನ ಫಾರ್ಮ್ ಮಾಡಲಾಗಿದೆ. ಅದು ಕೂಡ ನಮಗೆ ಯಾವ ರಾಜ್ಯಗಳಿಗೆ ಎಷ್ಟು ಪ್ರಮಾಣದ ನೀರು ಹೋಗ್ಬೇಕು ಅಂತ ಹಂಚಿಕೆಯನ್ನ ಮಾಡುತ್ತೆ. ಅಂಡ್ ರವಿ ಬಿಯಾಸ್ ಡಿಸ್ಪ್ಯೂಟ್ಸ್ ಕೂಡ ಇದೆ. ಪಂಜಾಬ್, ಹರಿಯಾಣ, ರಾಜಸ್ಥಾನ ಸಂಬಂಧದ ನಡುವೆ ಈ ಒಂದು ರವಿ ಬಿಯಾಸ್ ನದಿಗಳ ನೀರಿನ ಹಂಚಿಕೆಗೆ ಇರುವಂತಹ ಡಿಸ್ಪ್ಯೂಟ್ಸ್ ಗಳು. ಇನ್ನೊಂದು ಮಹಾನದಿ ಡಿಸ್ಪ್ಯೂಟ್ಸ್ ಅಂತ ಕೂಡ ಕರಿತೀವಿ. ಒಡಿಶಾ ಮತ್ತು ಛತ್ತೀಸ್ಗಢಗಳ ನಡುವೆ ಡ್ಯಾಮ್ ಗಳನ್ನ ಬಿಲ್ಡ್ ಮಾಡೋದ್ರಲ್ಲಿ, ನೀರಿನ ಹಂಚಿಕೆಯನ್ನು ಮಾಡ್ಕೊಳ್ಳೋದ್ರಲ್ಲೂ ಕೂಡ ನಮಗೆ ಇರುವಂತಹ ಡಿಸ್ಪ್ಯೂಟ್ ಗಳಾಗಿರ್ತವೆ. ಗೋದಾವರಿ ರಿವರ್ ಡಿಸ್ಪ್ಯೂಟ್ಸ್ ಕೂಡ ಇದೆ. ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶಗಳ ನಡುವೆ ಇರುವಂತದ್ದು. ಇದು ಕೂಡ ನಮಗೆ ಟ್ರಿಬ್ಯುನಲ್ ಅವರು ಇಷ್ಟು ಮಟ್ಟಿಗೆ ಯಾವ ರಾಜ್ಯಗಳಿಗೆ ಇದು ಕೊಡಬೇಕು ಅನ್ನುವಂಥದ್ದು ಇದೆ. ಅಂಡ್ ಮಹದಾಯಿ, ಮಾಂಡೋವಿ ಡಿಸ್ಪ್ಯೂಟ್ಸ್ ಅಂತ ಕೂಡ ಕರಿತಾ ಬರ್ತೀವಿ. ಕರ್ನಾಟಕ, ಗೋವಾ ಮತ್ತು ಕರ್ನಾಟಕ, ಮಹಾರಾಷ್ಟ್ರಗಳ ನಡುವೆ ಇರುವಂತಹ ಮಹದಾಯಿ ಮತ್ತು ಮಾಂಡೋವಿ ಜಲ ವಿವಾದಗಳಾಗಿರ್ಬೋದು. ನರ್ಮದಾ ವಿವಾದಗಳು ಅಂತ ಕೂಡ ಕರಿತಾ ಬರ್ತೀವಿ. ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನಗಳ ನಡುವೆ ಇರುವಂತಹ ಇದು. ಅಂಡ್ ಇದನ್ನ ನರ್ಮದಾ ವಾಟರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನಲ್ ಕೂಡ ಕಟ್ಟಲಾಗಿದೆ. 9 ವರ್ಷಗಳ ನಂತರ ಟ್ರಿಬ್ಯುನಲ್ ನ ಫಾರ್ಮ್ ಮಾಡಿ ಇದನ್ನ ಕೊಟ್ಟಿರುವಂತದ್ದು. ಇನ್ನೊಂದು ವಂಶಧಾರ ಡಿಸ್ಪ್ಯೂಟ್ಸ್ ಅಂತ ಕೂಡ ಕರಿತಾ ಬರ್ತಾರೆ. ಆಂಧ್ರ ಪ್ರದೇಶ ಮತ್ತು ಒಡಿಶಾ ರಾಜ್ಯಗಳ ನಡುವೆ ಇರುವಂತಹ ನದಿ ವ್ಯವಸ್ಥೆ ನಡುವೆ ಇರುವಂತಹ ವಿವಾದಗಳು. ಸೊ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನದಿ ಇರ್ತವೆ. ಸೊ ಈ ಕಾಣಿಸ್ಕೊಳ್ಳೋದಕ್ಕೆ ಇರುವಂತಹ ಸವಾಲುಗಳು ಏನೇನು ಅಂತ ಬಂದಾಗ, ನ್ಯಾಯಮಂಡಳಿಗಳ ರಚನೆಯಲ್ಲಿ ವಿಳಂಬಗಳನ್ನ ಹೆಚ್ಚು ಮಾಡುವಂಥದ್ದು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ 1 ವರ್ಷದೊಳಗೆ ಇದನ್ನ ಮಾಡಬೇಕು, ನ್ಯಾಯಮಂಡಳಿಗಳನ್ನ ಮಾಡಬೇಕು ಅಂತ ಅಂದಿದ್ರು ಕೂಡ ಅವುಗಳನ್ನ ಹೆಚ್ಚು ಬಿಲ್ ಮಾಡದಲ್ಲೇ ಇರುವಂತದ್ದು. ಸೊ ಆನಂತರದ ಈ ನಡುವೆ ಅವನ್ನೆಲ್ಲನೂ ಕೂಡ ಫಾರ್ಮ್ ಮಾಡ್ತಾ ಬರ್ತಾ ಇದ್ದಾರೆ. ಅಂಡ್ ವೀಕ್ ಅಥವಾ ಡಿಲೇ ಇನ್ ಅವಾರ್ಡ್ಗಳಾಗಿರ್ಬೋದು, ವೀಕ್ ಎನ್ಫೋರ್ಸ್ಮೆಂಟ್ ಮೆಕ್ಯಾನಿಸಮ್ಗಳಾಗಿರ್ಬೋದು, ಪೊಲಿಟಿಸೈಸೇಷನ್ ಆಫ್ ವಾಟರ್ ಇಶ್ಯೂಸ್ ಗಳಾಗಿರ್ಬೋದು, ಫ್ರಾಗ್ಮೆಂಟೆಡ್ ಇನ್ಸ್ಟಿಟ್ಯೂಷನಲ್ ಫ್ರೇಮ್ ವರ್ಕ್ ಗಳಂತ ಕೂಡ ಕರಿತಾ ಬರ್ತೀವಿ. ಅಂಡ್ ಜುಡಿಷಿಯಲ್ ಇಂಟರ್ವೆನ್ಷನ್ ಗಳು ಜಾಸ್ತಿ ಇರ್ತವೆ. ಲ್ಯಾಕ್ ಆಫ್ ರಿಲೇಬಲ್ ಡೇಟಾಗಳಿರ್ತವೆ. ಎನ್ವೈರನ್ಮೆಂಟಲ್ ಸ್ಟ್ರೆಸ್ ಅನ್ನುವಂಥದ್ದು, ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್ ಅನ್ನುವಂಥದ್ದು, ಇವೆಲ್ಲವೂ ಕೂಡ ನಮಗೆ ಅಂತಾರಾಜ್ಯ ನದಿ ವ್ಯವಸ್ಥೆಯ ಒಂದು ಡಿಸ್ಪ್ಯೂಟ್ಸ್ ನಲ್ಲಿ ಇರುವಂತಹ ಚಾಲೆಂಜ್ಗಳು ಅಂತ ಕರಿತಾ ಬರ್ತೀವಿ. ಇವುಗಳನ್ನ ಬಗೆಹರಿಸ್ಕೊಳ್ಳೋದಿಕ್ಕೆ ಇರುವಂತಹ ಕ್ರಮಗಳು ಏನೇನಿದಾವೆ, ಅವನ್ನ ಹೇಗೆ ಬಗೆಹರಿಸ್ಕೊಳ್ಬಹುದು ಅಂತ ನೋಡ್ತಾ ಬಂದಾಗ, ಮುಖ್ಯವಾಗಿ ರಾಜ್ಯಗಳ ನಡುವೆ ಒಂದು ಒಕ್ಕೂಟ ವ್ಯವಸ್ಥೆಯ ಒಂದು ಮನಸ್ಥಿತಿಯನ್ನು ತರಬೇಕಾಗತ್ತೆ. ಆಗ ಮಾತ್ರ ರಾಜ್ಯಗಳು ಒಂದ್ ಕಡೆ ಕೂತ್ಕೊಂಡು ಮಾಡುವಂಥದ್ದು. ರಾಷ್ಟ್ರಪತಿಗಳು
263ನೇ ವಿಧಿಯ ಒಂದು ಅಡಿನಲ್ಲಿ ಅಂತಾರಾಜ್ಯ ಮಂಡಳಿಗಳನ್ನ ಸ್ಥಾಪನೆ ಮಾಡಿ ಅಲ್ಲಿ ಅಂತಾರಾಜ್ಯ ಜಲವಿವಾದಗಳನ್ನ ತರಬೇಕಾಗತ್ತೆ. ಒಂದು ಒಮ್ಮತದ ಆಧಾರಿತ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಅಗತ್ಯವನ್ನು ನಮಗೆ ಇದು ಸೂಚನೆ ಮಾಡುತ್ತೆ ಅನ್ನುವಂಥದ್ದು. ನದಿ ನೀರು ಮತ್ತು ಜಲಮೂಲಗಳ ಬೇಡಿಕೆಯನ್ನು ಕಡಿಮೆ ಮಾಡೋದಕ್ಕೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ನೀರಿನ ಒಂದು ದಕ್ಷ ಬಳಕೆಯನ್ನ ಮಾಡಿಕೊಳ್ಳುವಂಥದ್ದು, ಮಳೆ ನೀರಿನ ಕೊಯ್ಲುಗಳನ್ನ ಮಾಡಿಕೊಳ್ಳುವಂಥದ್ದು, ನದಿ ನೀರಿನ ಒಂದು ಬೇಡಿಕೆಯನ್ನು ಕಮ್ಮಿ ಮಾಡೋದಕ್ಕೋಸ್ಕರನೇ ಮಳೆ ಆದಂತಹ ಸಮಯದಲ್ಲಿ ಅವುಗಳನ್ನ ಜಲ ಮರುಪೂರಣ ಅಂತಾನೂ ಕೂಡ ಕರಿತಾ ಬರ್ತೀವಿ. ಸೊ ಅದನ್ನ ಜಲ ಮರುಪೂರಣಗಳನ್ನು ಮಾಡುವಂಥದ್ದನ್ನು ನಾವು ಪ್ರೇರೇಪಣೆ ಮಾಡಬೇಕಾಗತ್ತೆ. ವೈಜ್ಞಾನಿಕವಾಗಿ ಆಧಾರದ ಮೇಲೆ ನೆಲ ಮತ್ತು ಮೇಲ್ಮೈ ನೀರು ಎರಡಕ್ಕೂ ಹೆಚ್ಚು ನಿರ್ವಹಣಾ ಸಂಸ್ಥೆಯ ಒಂದು ಅಗತ್ಯತೆಯನ್ನ, ಸಮಗ್ರ ನೀರಿನ ನಿರ್ವಹಣೆಯನ್ನ ಮಾಡಬೇಕಾಗಿರುತ್ತೆ. ಜಲಮಂಡಿಗಳು ಅತಿ ವೇಗದ ಒಂದು ಟ್ರ್ಯಾಕಿಂಗ್ ಅನ್ನ ಮಾಡುವಂತದ್ದಾಗಿರ್ಬೋದು, ತಂತ್ರಜ್ಞಾನಿಕವಾಗಿ ಹೆಚ್ಚೆಚ್ಚು ಲೈಕ್ ಮಾಡರ್ನ್ ಆಗಿರ್ಬೇಕಾಗತ್ತೆ. ಸಮಯಕ್ಕೆ ಅನುಗುಣವಾಗಿ ತೀರ್ಪುಗಳನ್ನು ಜಾರಿಗೊಳಿಸುವಂತಹ ಒಂದು ಕಾರ್ಯವಿಧಾನಗಳನ್ನು ಕೂಡ ನಾವು ಹೊಂದಿರಬೇಕಾಗತ್ತೆ. ಸೊ ತಿಳುವಳಿಕೆ ಉಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಕ್ಕೆ ಒಂದು ಸಾಲಿಡ್ ಆದಂತಹ ಡೇಟಾಬೇಸ್ ದತ್ತಾಂಶಗಳನ್ನು ಅಗತ್ಯ ಇರುತ್ತೆ. ಆ ದತ್ತಾಂಶಗಳನ್ನು ಸಂಗ್ರಹಿಸುವಂತ ಕೆಲಸಗಳು ಕೂಡ ಆಗ್ಬೇಕಾಗಿರುತ್ತೆ. ಸೊ ಇವೆಲ್ಲರ ನಡುವೆ ಭಾರತೀಯರು ನಾವೆಲ್ಲ ಒಂದು. ಸೊ ನದಿ ನೀರನ್ನು ಕೂಡ ನಾವು ಸಮಾನವಾಗಿ ಹಂಚ್ಕೊಳ್ಳೋಣ. ನಮಗೆ ಎಷ್ಟು ಬೇಡಿಕೆಗಳಿದಾವೆ, ಎಷ್ಟು ಅವೈಲಬಿಲಿಟಿ ಇದೆ, ಆ ಅವೈಲಬಿಲಿಟಿ ಆಧಾರದ ಮೇಲೆ ನಾವು ಅದನ್ನ ಹಂಚ್ಕೊಳ್ಳುವಂತಹ ಮನಸ್ಥಿತಿ ಬರಬೇಕಾಗತ್ತೆ. ಇದಿಷ್ಟು ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನಲ್ಲಿ ಏನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.